ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನವೂ ಸಹ ನಾವು ನರಕಕ್ಕೆ ಹೋಗಬೇಡಿ, ಪರಲೋಕವನ್ನು ತಪ್ಪಿಸಿಕೊಳ್ಳಬೇಡಿ, ಈ ವಿಷಯದ ಕುರಿತು ಸಂದೇಶ ನಮ್ಮ ಸಭೆಯಲ್ಲಿ ಅನೇಕರು ಕೇಳಿ ಆಶೀರ್ವಾದ ಹೊಂದಿದ್ರು. ನೀವು ಸಹ ಕೇಳಿಸ್ಕೊಳ್ಳ್ರಿ, ಆಶೀರ್ವಾದ ಹೊಂದ್ರಿ. ಮಾತುಗಳದೆ ಹೃದಯದಿಂದ ನಂಬಿ ಯೇಸುವನ್ನ ಬಾಯಿಂದ ಅರಿಕೆ ಮಾಡ್ರಿ. ಕರ್ತನ ಈ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಿದೆ. ಓಕೆ, ಎರಡನೇದಾಗಿ ಯಾಕೆ ನರಕಕ್ಕೆ ಹೋದ? ಮುನ್ರಾಜ್ ಅವರ ಕನ್ನಡದಲ್ಲಿ ಹೋದ್ರೆ ಐಶ್ವರ್ಯತನದ ಆಸೆಯು ಇವನ್ನು ಮೋಸಪಡಿಸಿತು. ನಿಖಿಲ್ ತಗೋಪ್ಪ. ಡಿಸೈರ್ ಫಾರ್ ಮೆಟೀರಿಯಲ್ ರಿಚೆಸ್. ಇವನಿಗೆ ಐಶ್ವರ್ಯ ಇರೋದು ತಪ್ಪಿರಲಿಲ್ಲ, ಐಶ್ವರ್ಯದ ಮೇಲೆ ಆಸೆ ಇತ್ತು ಇವನಿಗೆ. ಅದಕ್ಕೆ ಅವನು ಚರ್ಚ್ಗೆ ಬಂದಿಲ್ಲ, ಪ್ರಾರ್ಥನೆಗೆ ಬಂದಿಲ್ಲ, ಮಾತ್ರ ಒಳ್ಳೆ ಅವನ ದೇವ್ರನ್ನ ನೋಡಿಲ್ಲ. ಯಾಕಂದ್ರೆ ಅವನಿಗೆ ಅದು ಆಸೆ ಇತ್ತು. ಆ ಥರ ಇರಬಾರ್ದು ಪ್ರಿಯರೇ. ಓಕೆ, ಮೂರನೇದಾಗಿ ಇವನು ಯಾಕೆ ನರಕಕ್ಕೆ ಹೋದ? ನೆಕ್ಸ್ಟ್ ಯಾರು ಹಿಂದೆ? ಮುರಳಿ ತಗಪ್ಪ. ಮುರಳಿ ಓದ್ತೀಯಾ? ಇವನು ದೇವರನ್ನ ಮೊದಲನೇ ಸ್ಥಾನದಲ್ಲಿ ಇಟ್ಟಿರಲಿ. ಆಂಡ್ರೂ ಓದಪ್ಪ. ಇಂಗ್ಲಿಷ್ ಕ್ಯಾನ್ ಯು ರೀಡ್ ಇಟ್? ಓಕೆ. God was not in first place. ಎಸ್, ದೇವರು ಇವನಿಗೆ ಮೊದಲನೇ ಸ್ಥಾನದಲ್ಲಿರಲ್ಲ, ದೇವ್ರನ್ನ ಕಡೆಗಿಟ್ಬಿಟ್ಟಿದ್ದ. ಅದಕ್ಕೆ ಇವನು ನರಕಕ್ಕೆ ಹೋದ. ಪ್ರಿಯರೇ, ಬೆಳಿಗ್ಗೆ ಎದ್ದೊಳ್ತೀರಾ, ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡಿ, ಏಸಪ್ಪ ನೋಡಿ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ. ಅವುಗಳ ಕೂಡ ಇವೆಲ್ಲ ನಿಮಗೆ ದೊರೆತ. ಈ ವಾಕ್ಯ ದೇವರು ನನಗೆ ಈರುಳ್ಳಿ ತಿನ್ಬೇಕಾದ್ರೆ ಕೊಟ್ಟಿದ್ದು. ಬರೀ ಈರುಳ್ಳಿ ತಿಂತಾ ಇದೆ, ನನಗೆ ಗೊತ್ತರ ನಿಮಗೆ. ಒಂದಿನ ಫುಲ್ ಊಟ ನನಗೆ ಬರೀ ಈರುಳ್ಳಿ ನೀರು, ಎದ್ದೊಳಕ್ಕಾಗಿಲ್ಲ. ಬಟ್ ಆಗ ದೇವರು ನನಗೆ ವಾಗ್ದಾನ ಕೊಟ್ಟರು. ಈ ವಾಗ್ದಾನ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅವುಗಳ ಕೂಡ ಇವೆಲ್ಲ ನಿಮಗೆ ದೊರಕ್ತದೆ ಅಂತ. ಆವಾಗ 87ನೇ ಇಸ್ವಿನಲ್ಲಿ ದೇವರು ನನಗೆ ಹೇಳಿದ್ರು. ಇವತ್ತು ನಾನು ಬರೀ ನೀರು ಈರುಳ್ಳಿ ಅಲ್ಲ, ನಾನು ಏನೆಲ್ಲ ತಿಂತಾ ಇದ್ದೀನಿ. ಹಲ್ಲೆಲೂಯಾ. ಬರೀ ನಾನು ಮಾತ್ರ ಅಲ್ಲ, ನಿಮ್ಮಲ್ಲಿ ಎಷ್ಟೋ ಜನ ನೀವೇ ಹೇಳ್ತೀರಾ, ಎಂತೆಂಥ ಬಡತನದಿಂದ ನೀವು ಬಂದಿದ್ದೀರಾ, ಎಂತೆಂಥ ಕಷ್ಟದಿಂದ ನೀವು ಬಂದಿದ್ದೀರಾ. ಕೆಲವರೆಲ್ಲ ಹೇಳ್ತಾ ಇದ್ರು, ಏನು ಒಂದು 10 ರೂಪಾಯಿಗೇನೋ 20 ರೂಪಾಯಿಗೇನೋ ಇಲ್ಲಿ ಬೆಂಗಳೂರಿಗೆ ಬಂದಿದ್ದಂತೆ. ಆ ಥರ ಎಷ್ಟೋ ಜನ ಸಾಕ್ಷಿ ಹೇಳ್ತಾ ಇದ್ದಾರೆ. ತುಂಬ ಸಂತೋಷ. ದೇವ್ರನ್ನ ಬಿಡಬೇಡ್ರಿ. ಕೀಪ್ ಗಾಡ್ ಇನ್ ಫಸ್ಟ್ ಪ್ಲೇಸ್. ನಿಮ್ಮ ಜೀವಮಾನದಲ್ಲಿ ದೇವರು ಮೊದಲನೇ ಸ್ಥಾನದಲ್ಲಿ ಇರಬೇಕು. ಇದು ಬಹಳ ಪ್ರಾಮುಖ್ಯ. ಓಕೆ, 4ನೇದಾಗಿ ನಾವು ನೋಡೋಣ. ಶರವಣ ಓದ್ತೀರಾ? ಶರವಣ ಬ್ರದರ್ ಓದ್ತೀರಾ? ವೆರಿ ಗುಡ್. 4ನೇದು, ಯಾಕೆ ಇವನು ನರಕಕ್ಕೆ ಹೋದ? ಹೃದಯವನ್ನು ಕಠಿಣಪಡಿಸಿಕೊಂಡಿದ್ದ. ಇವನು ಹೃದಯನ ಕಠಿಣಪಡಿಸ್ಕೊಂಡಿದ್ದ. ಇಂಗ್ಲಿಷ್ನಲ್ಲಿ ಓದಪ್ಪ ನೀನು. ನಿಖಿಲ್ ತಮ್ಮನ ನೀನು? ನಿಖಿಲ್ಲ ನೀನು? ಸೆಕೆಂಡ್ ನಿಖಿಲ್ಲ? ಮತ್ತೆ ಯಾರಪ್ಪ ನೀನು? ಹೇಳು ಅವನ ಹೆಸರೇನು? ಓ, ನಿತಿನ್ನು ನಿಖಿಲ್. ಓಹೋ, ಇವತ್ತು ಗೊತ್ತಾಗಿದ್ದು ನನಗೆ. ನೋಡು, ಇಷ್ಟು ವರ್ಷ ಆದಮೇಲೆ ನನಗೆ ಗೊತ್ತಾಗಿರೋದು. ವೆರಿ ಗುಡ್ ಅಪ್ಪ. ಯಾಕಂದ್ರೆ ಇಬ್ರು ಒಂದೇ ಥರ ಕಾಣ್ತಾರೆ. ಓದಪ್ಪ. He hardened his heart, did not repent. ಇವನು ಹೃದಯನ ಕಠಿಣ ಮಾಡ್ಕೊಂಡಂತೆ, ಹೃದಯ ಹಾರ್ಡ್ ಮಾಡ್ಕೊಂಡಂತೆ. ಮಕ್ಕಳೇ, ಹೃದಯ ಹಾರ್ಡ್. ನಿಮ್ಮ ತಂದೆ ತಾಯಿಗಳ ಬೈಬಲ್ ಓದು, ಪ್ರಾರ್ಥನೆ ಮಾಡು, ಮನೆಯಲ್ಲಿರು ಸ್ವಲ್ಪ ಅಂತ ಹೇಳಿದ್ರೆ ಫ್ರೆಂಡ್ಸ್ ಅಂತ ಇಟ್ಟಾಡಬೇಡ್ರಿ. ಫ್ರೆಂಡ್ಸ್ ಇರೋ ತಪ್ಪಿಲ್ಲ, ಬಟ್ ಫ್ರೆಂಡ್ಸು ಕೆಲವು ಸಲ ಮನೆಯಲ್ಲಿ ತಂದೆ ತಾಯಿಗಳೊಂದಿಗೆ ಇರ್ರಿ. ಒಂದಲ್ಲ ಒಂದಿನ ನಿಮಗೆ ಮನೆಯೇ ಬೇಕನ್ಸುತ್ತೆ, ಗೊತ್ತಾ ನಿಮಗೆ? ಸ್ವಲ್ಪ ಒಂದು ಜ್ವರ ಬರಲಿ, ಅಯ್ಯಯ್ಯೋ ಇಂಟೇ ಸಾಲು ಇಲ್ಲೇ ಸಾಲು ನಾಕೆ, ಅಯ್ಯೋ నేను ఎక్కడనో పోమాటే అమ్మా రవంచు అమృతాంజని ఎయ్యి ఇక్కడ తిక్కు అమ్మా పోతావా అవతల పోతావా ఫ్రెండ్స్ నీకు తిక్తారా? ఇంట్లో ఉండేది నేరు
ನೇರಿಸ್ಕೋ ಅಲ್ವಮ್ಮ ಮಕ್ಕಳೇ. ಫ್ರೆಂಡ್ಸು ಆದರೆ ಹೇಳ್ತಾ ಇದ್ದೀನಿ ಕೇಳಿ, ತಂದೆ ತಾಯಿಗಳ ಜೊತೆ ಸಮಯ ಕಳೀರಿ ಮಕ್ಕಳೇ. ತಂದೆ ತಾಯಿ ಅಪ್ಪ ಅಮ್ಮ ನಿಮ್ಮ ಜೊತೆ ಇರ್ತೀರಮ್ಮ, ಇವತ್ತೆಲ್ಲ ತಿಂತಾ ಇರ್ತೀನಮ್ಮ. ಬೇಡ 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 ಬೇಡ, ಹೊಟ್ಟೆ ಒಡೆದೋಗ್ಬಿಡುತ್ತೆ, ಬೇಡ. ಅಟ್ಲೀಸ್ಟ್ ಅಪ್ಪ ಅಮ್ಮ ಜೊತೆ ಕುತ್ಕೊಂಡು ಮಾತಾಡ್ರಿ. ಕೆಲವು ಮಕ್ಕಳ ಮಾట్లాಡಲೇ ಅಕ್ಕಡೆ ಹೋಗಲ್ಲ ಏಮಿ ಅಯ್ಯಯ್ಯೋ ಜಿಂಕೆ ಮರಿನಾ, ಜಿಂಕೆ ಅಟ್ಲು ಪಾರ್ಸ್ತಾರೋ. ನಿಮ್ಮ ಅಮ್ಮ ಅಪ್ಪಗೆ ನಿನ್ ಜೊತೆ ಮಾತಾಡಕ್ ಆಸೆ, ನಿನ್ ಜೊತೆ ಕುತ್ಕೊಳಕ್ ಆಸೆ, ನಿನ್ ಜೊತೆ ನಿಮ್ಮ ಅಪ್ಪ ಅಮ್ಮಗಿರಕ್ ಆಸೆ, ಸ್ವಲ್ಪ ಮಾತಾಡಕ್ ಆಸೆ. ಇರ್ರಿ, ಮಕ್ಕಳ ಜೊತೆ ಇರ್ರಿ. ನೀವು ಮಕ್ಕಳು ನಿಮ್ ಜೊತೆ ಇರ್ಲಿ, ಸ್ವಲ್ಪ ಇರ್ರಿ. ವಾರಕ್ಕೆ ಒಂದಿನ ಆದ್ರೂ ಆ ಥರ ಸ್ಪೆಂಡ್ ಮಾಡ್ರಿ. ಕೆಲವರೆಲ್ಲ ವಾರವೆಲ್ಲ ಫ್ರೆಂಡ್ಸೇ. ಅದು ಯಾವ ಮೂಲೆಯಿಂದ ಬರ್ತಾರೋ ಫ್ರೆಂಡ್ಸು. ಈ ಬೀಲದಿಂದ ಇಲಿಗಳು ಬರ್ತಾವ ನೋಡಿ, ಆ ಥರ ಬರ್ತಾ ಇರ್ತಾರೆ ಕೆಲವ್ರಿಗೆ. ಅದು ಎಲ್ಲೆಲ್ಲಿದಾರಪ್ಪ, ಅಯ್ಯೋ. ನನಗೆ ಲೋಕದಲ್ಲಿ ಎಷ್ಟೋ ಜನ ಗೊತ್ತು. ಅಟ್ಲೀಸ್ಟ್ ಒಂದು ದಿನ ಆದ್ರೂ ನಮ್ಮ ಮನೇಲಿ ಇರ್ತೀನಪ್ಪ ನಾನು. ಅಲ್ಲ, ಈಗ 2 ವಾರದಿಂದ ಮನೇಲಿ ಇದ್ದೀನಿ ಬಿಡ್ರಿ. 2-3 ವಾರ ಆಯ್ತು ಮನೇಲಿ ಇದ್ದೀನಿ. ನಾನು ಹಂಗಂತಲ್ಲ, ನಾನು ವಾರದಲ್ಲೇ ಮನೇಲಿ ಇರ್ತೀನಿ. ಒಂದಿನ ಆದರೂ ಮನೇಲಿ ಇರ್ತೀನಿ, ಇರಕ್ಕೆ ಕಲಿತೀನಿ. ಬಿಕಾಸ್ ಅವರ್ ಹೌಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೃದಯನ ಕಠಿಣ ಮಾಡ್ಕೋಬೇಡಿ. ಪ್ರಿಯ ದೇವರ ಮಕ್ಕಳೇ, ನಾನು ನಂಬ್ತೇನೆ ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ. ಒಂದು ವೇಳೆ ನಿಮ್ಮ ಹೃದಯವನ್ನು ಇನ್ನೂ ಯೇಸುವಿಗೆ ನೀವು ಒಪ್ಪಿಸಿಕೊಡದೆ ಹೋದರೆ ಈ ದಿನ ನಿಮಗೆ ಅವಕಾಶ ಉಂಟು. ಯೇಸುವಿಗೆ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಟ್ಟು ನೀವು ಈ ಪ್ರಾರ್ಥನೆ ನನ್ನೊಂದಿಗೆ ಮಾಡ್ರಿ. ಖಂಡಿತವಾಗಿ ನೀವು ರಕ್ಷಣೆ ಹೊಂದ್ತೀರಿ, ನರಕವನ್ನ ತಪ್ಪಿಸ್ಕೊಳ್ತೀರಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಯೇಸುವೆ, ನಾನು ಪಾಪಿ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ನನ್ನ ಪಾಪ ಕ್ಷಮಾಪಣೆಗಾಗಿ 2000 ವರ್ಷಗಳ ಹಿಂದೆ ಶಿಲುಬೆ ಮೇಲೆ ನನಗಾಗಿ ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟು 3ನೇ ದಿನ ಎದ್ದು ಬಂದಿ ಎಂದು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುತ್ತೇನೆ. ಇಂದಿನಿಂದ ನಿನ್ನನ್ನೇ ಹಿಂಬಾಲಿಸುತ್ತೇನೆ. ಪರಲೋಕ ರಾಜ್ಯವನ್ನ ನನಗೆ ದಯಪಾಲಿಸು. ನಿನ್ನ ಮಗನಾಗಿ ಮಗಳಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಪ್ರಾರ್ಥನೆಯನ್ನ ನೀವು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ನಿಮಗೆ ರಕ್ಷಣೆ ಆಗುವುದೆಂಬುದಾಗಿ ರೋಮ 10:9 ಬರೆದದೆ. ನರಕಕ್ಕೆ ಹೋಗಬೇಡಿ, ಪರಲೋಕಕ್ಕೆ ತಪ್ಪಿಸಿಕೊಳ್ಬೇಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ
ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ